ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಇರೋದಿಲ್ಲ ಮಾರ್ಕೆಟು, ಯಾಕೆಂದರೆ ವರ್ಷದ ಮೊದಲ ರಜಾ NSEನಲ್ಲಿ ನಾಳೆ ಶಿವರಾತ್ರಿ ಪ್ರಯುಕ್ತ ಎಲ್ಲರೂ ಆರಾಮಾಗಿ ಹಬ್ಬನ ಆಚರಣೆ ಮಾಡಿ ಅಂತ ರಜಾ ಕೊಡ್ತಾರೆ. ಆದರೆ ಕಮೋಡಿಟಿ ಮಾರ್ಕೆಟು ಸೆಕೆಂಡ್ ಸೆಷನಲ್ಲಿ ಓಪನ್ ಇರುತ್ತೆ. 5 ಗಂಟೆ ಮೇಲೆ ನಾಳೆ ರಾತ್ರಿ ಕಮೋಡಿಟಿ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ಡೈರೆಕ್ಟ್ ಗುರುವಾರ ನಿಫ್ಟಿ ಎಕ್ಸ್ಪೈರಿ ದಿನ ನಾವು ಓಪನ್ ಆಗ್ತಾ ಹೋಗ್ತೀವಿ, ಮಾರ್ಕೆಟಲ್ಲಿ ನೋಡ್ತಾ ಹೋಗೋಣ ಎಲ್ಲದನ್ನು. ಸೊ ಇವತ್ತು ನಾವು ನೋಡ್ತಾ ಹೋಗೋದಾದರೆ ಇವತ್ತು ಸುಮಾರು ಸೆಕ್ಟರಲ್ಲಿ ಇವತ್ತು ನೋಡಿ ಒಂದು ಒಳ್ಳೆ ರೀತಿಯಾದಂಥ ಓಪನಿಂಗ್ ಆಯಿತು. ಆದರೆ ಈ ಕ್ಲೋಸಿಂಗು ಆ ಬಂದಿದ್ದು ಲಾಭನಷ್ಟು ಬಿಟ್ಕೊಟ್ಬಿಡ್ತು ಕ್ಲೋಸಿಂಗ್ ಟೈಮಲ್ಲಿ. ಹಾಗಾಗಿ ಕಾನ್ಫಿಡೆಂಟ್ ಆಗಿ ಆಯಿತು ನಾಳೆ ರಜೆ ಇದೆ, ನಾಡಿದ್ದು ನಿಫ್ಟಿಗೆ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ ಅಂತ ಒಂದು ಕ್ಯಾರಿ ಮಾಡೋಣ ಅಂದರೆ ಆ ಥರ ಒಂದು ಪಾಸಿಟಿವಿಟಿ ಕೊಟ್ಟಿಲ್ಲ. ಆದರೆ ಸಾಕಷ್ಟು ಚಾನ್ಸು ಗ್ಯಾಪ್ನ ಫಿಲ್ ಮಾಡ್ಬೋದು ಈ ಸಲ ಎಕ್ಸ್ಪೈರಿಗೆ. ಅದೇ ನಾನು ಟೈಟ್ಲ್ ಕೂಡ ಕೊಟ್ಟಿದ್ದೀನಿ. ಸೊ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ 2 ದಿನದಿಂದ ಒಂದು ಏನು ಬಿದ್ದಿತ್ತು ದೊಡ್ಡ ಜೋರಾಗಿ ಫಾಲ್ ಆಗಿತ್ತು ಮೊನ್ನೆ ಒಂದಿನ 5-6%. ಅದಕ್ಕೆ ಇವಾಗ ರಿಕವರಿ ಬರ್ತಾ ಇದೆ. 2.53% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಮಹೀಂದ್ರ ಆ್ಯಂಡ್ ಮಹೀಂದ್ರನೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಭಾರತಿ ಏರ್ಟೆಲಲ್ಲಿ 2.5% ಅಪ್ ಮೂವ್ಮೆಂಟ್ ಬಂದಿತ್ತು. ಅದೇ ರೀತಿಯಾಗಿ ಹಿಂಡಾಲ್ಕೋ ಇವತ್ತು 3.5% ಕರೆಕ್ಷನ್ ಬಂದಿದೆ. ಡಾಕ್ಟರ್ ರೆಡ್ಡಿಸಲ್ಲೂ ಕೂಡ 3% ಕರೆಕ್ಷನ್ ಬಂದಿದೆ. ಇವೆರಡು 3% ಕರೆಕ್ಷನ್ ಆಗಿರುವಂಥ ಸ್ಟಾಕ್ಗಳಾಗಿತ್ತು, ಟಾಪ್ ಲೂಸರ್ಗಳಾಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಅದಾನಿ ಪವರಲ್ಲಿ 5% ಅಪ್ ಮೂವ್ಮೆಂಟ್ ಬಂದಿದೆ. ವರುಣ್ ಬೆವರೇಜಸ್ ನೆನ್ನೆ ಪಾಸಿಟಿವ್ ಆಯಿತು, ಇವತ್ತು ನೆಗೆಟಿವ್ ಬಂದಿರೋದ್ರಿಂದ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ಮಾರ್ಕೆಟ್ ಏನು ಮಾಡಿದೆ ಅಂದರೆ ಏನೂ ಮಾಡಿಲ್ಲ. 2 ದಿನದಿಂದ ಒಂದೇ ರೀತಿಯಾಗಿ ಬಸ್ ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲಿ ಕಾಯ್ತಾ ಇದೆ. 22,500ನ ಬಿಟ್ಕೊಟ್ಟಿಲ್ಲ, 2 ಸಲ ಟೆಸ್ಟ್ ಮಾಡಿದೆ. ಇವತ್ತು ನೋಡಿ ಓಪನಿಂಗ್ ಸೂಪರ್ ಆಗಾಯಿತು ಓಪನಿಂಗು. ಆಮೇಲೆ ಏನಾಯ್ತು, ಇಡೀ ದಿನ ಇಂಟರ್ನಲ್ ಕ್ಯಾಂಡಲ್ ಒಂದು ಎಕ್ಸ್ಪೈರಿ ಆಗಿಲ್ಲ, ಗುರುವಾರ ಎಕ್ಸ್ಪೈರಿ, ಬಟ್ ಆ ಥರ ಒಂದು ಸಿಚುವೇಷನಲ್ಲಿ ಮುಗ್ದಿದೆ. ಅಕಸ್ಮಾತ್ ಇವತ್ತೇನಾದ್ರು 22,600 ಈ ರೇಂಜನ್ನ ಕ್ಲೋಸ್ ಮಾಡಿ ಮುಗಿಸಿತ್ತು ಅಂತಂದರೆ ಖಂಡಿತ ನಾವು 22,500 ಅಥವಾ ಅದು ಕೆಳಗಡೆ ಪಿನ ಸೆಲ್ ಮಾಡಿದಾರು ಪೊಸಿಷನ್ ಇಟ್ಕೊಂಡಿದ್ರೆ ಅಂದರೆ ಕ್ಯಾರಿ ಮಾಡ್ಬೋದಾಗಿತ್ತು. ಯಾಕಂದರೆ ವಿಕ್ಸು ಕೂಡ ಕೆಳಗಡೆ ಬಂದಿದೆ, ಮಾರ್ಕೆಟ್ ಒಂದು ಒಳ್ಳೆ ರೇಂಜಲ್ಲಿ ಕ್ಲೋಸಿಂಗ್ ಹೋಗ್ಬಿಟ್ಟಿದೆ. ಯಾವತ್ತು ಎಕ್ಸ್ಪೈರಿ ದಿನ ಈ ಒಂದು ಗ್ಯಾಪು ಫಿಲ್ ಆಗ್ಬೋದು ಅಂತ. ಈಗ ಆ ಥರ ಆಗಬಾರ್ದು ಅಂತಿಲ್ಲ, ಆ ಥರ ಆಗ್ಬೋದು ಈಗಲೂ ಕೂಡ. ಆದರೆ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಒಂದು ಸೆಲ್ಲಿಂಗ್ ಬಂದಿದ್ದು, ಅದು ಯಾಕೆ ಆ ಥರ ಬೇಡ್ದಾಗಿತ್ತಲ್ಲ, ಇದು 22,600 ತನಕ ಹೋಗಿದ್ದು ತಿರ್ಗಿ 500 ತನಕ ಬಂತಲ್ಲ ಅಂತ ಅನ್ನಿಸ್ತು ಅಷ್ಟೇ. ಹಾಗಾಗಿ ಇವತ್ತು ನೋಡಿ, ಇಲ್ಲ ಅಂದಿದ್ರೆ ಇವತ್ತು ಅಕಸ್ಮಾತ್ 22,600 ಹತ್ತತ್ರನೇ ಕ್ಲೋಸಿಂಗ್ ಆಗಿತ್ತು ಅಂತಂದರೆ ಇದು ಒಂದು ಸ್ಟ್ರಾಂಗ್ ಆಗಿರೋಂಥ ಒಂದು ಗ್ರೀನ್ ಕ್ಯಾಂಡಲ್ ಅಂತ ನಾವು ಮಾತಾಡ್ಬೋದಾಗಿತ್ತು ಅಲ್ವಾ. ಆಲ್ಮೋಸ್ಟ್ ಮಾರಬಹುದು ಅಲ್ಲ ಅಂದ್ರೂ ಓಪನಿಂಗಿಂದ ಇವತ್ತು ಹೊಸ ಲೋ ಅಂತ ಮಾಡಿಲ್ಲ. ಓಪನಿಂಗ್ ಎಲ್ಲಾಗಿತ್ತು ಅಲ್ಲಿಂದ ಇಡೀ ದಿನ ಮೇಲ್ಗಡೆನೇ ಹೋಗಿತ್ತು. ಲಾಸ್ಟ್ ಟೈಮಲ್ಲಿ ಒಂದು ಸೆಲ್ಲಿಂಗ್ ಬರೋದು ಬೇಡ ಆಗಿತ್ತು, ಅದು ಬಂದಿರೋದ್ರಿಂದ ಇನ್ನೂ ಮಾರ್ಕೆಟು ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಿದೆ. ಇದಕ್ಕೆ ಏನಾದ್ರು ಪ್ರಾಮುಖ್ಯತೆ ಇದೆಯಾ ಅಂದರೆ ಇನ್ವರ್ಟೆಡ್ ಹ್ಯಾಮರ್ಗೆ ಇಲ್ಲ. ಇದೇ ಏನಾದ್ರು ಹ್ಯಾಮರ್ ಬಂದಿತ್ತು ಈ ಜಾಗದಲ್ಲಿ ಅಂದರೆ ಖಂಡಿತ ಇಲ್ಲಿ ಒಂದು ರಿಕವರಿ ಕೊಡ್ಬೋದು ಅಂತ ನಾವು ಮಾತಾಡ್ಬೋದಾಗಿತ್ತು. ಬಂದಿರೋದು ಇನ್ವರ್ಟೆಡ್ ಹ್ಯಾಮರು. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ನಾವು ಮಾತಾಡ್ತೀವಿ. ಈಗ ವಾಪಸ್ ಮೇಲ್ಗಡೆ ಹೋದರೆ 22,800 ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸು. ಆದರೆ ಅದಕ್ಕಿಂತ ಮುಂಚೆ 22,700 ತನಕ ಈ ಒಂದು ಗ್ಯಾಪ್ ಏನಿದೆ, ಈ ಗ್ಯಾಪ್ ಫಿಲ್ ಮಾಡೋದ್ರೆ ಎಕ್ಸ್ಪೈರಿ ಆಗುತ್ತಾ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಆಗಿಲ್ಲ ಅಂದರೆ 22,400ಕ್ಕೆ ಮಾರ್ಕೆಟು ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. 22,500 ಎವ್ರಿ ರೌಂಡ್ ಲೆವೆಲ್ ನೋಡಿ. 23,000 ಇತ್ತು, 2 ದಿನದಲ್ಲಿ 22,500ಕ್ಕೆ ಬಂದ್ಬಿಡ್ತು. ರೌಂಡ್ ಲೆವೆಲ್ಗಳನ್ನೋದು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ, ಅಷ್ಟು ಫಾಸ್ಟ್ ಮೂಮೆಂಟು ಯಾವಾಗಲೂ ಸಿಗೋದಿಲ್ಲ. ಅನ್ಲೆಸ್ ಮಾರ್ಕೆಟ್ ತುಂಬ ವೀಕ್ ಆಗಿದೆ ಅಂದರೆ ಮಾತ್ರ ಈ ಥರದ್ದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆ ರೀತಿ ಸಿಕ್ಕಿದೆ, ಹಾಗಂತ ಮಾರ್ಕೆಟ್ ಫುಲ್ ಪಾಸಿಟಿವ್ ಆಗಾಯಿತು ಮೇಲ್ಗಡೆ ಹೋಯಿತು ಅಂತಲ್ಲ ನೋಡಿ. ಯಾವತ್ತು ಬಂದರೂ ಒಂದೇ ಸಲ ಮೇಲೆ ಒಂದೇ ಸಲ ಕೆಳಗೆ ಹೋಗೋದಿಲ್ಲ, ಮಧ್ಯದಲ್ಲಿ ಈ ಥರ ಇರುತ್ತೆ. ಹಾಗಾಗಿ ನಿಮ್ಮ ವ್ಯೂ ನೆಗೆಟಿವ್ ಇರ್ಬೋದು, ವ್ಯೂ ಪಾಸಿಟಿವ್ ಆಗಿರ್ಬೋದು. ಆದರೆ ಸಿಚುಯೇಷನ್ ನೋಡಿಕೊಂಡು ಆ ದಿನಕ್ಕೆ ಏನು ಕೇಳ್ತಾ ಇದೆ ಅಂತ ನೋಡ್ಕೊಂಡು ನಾವು ಮಾಡಬೇಕು ನೋಡಿ. ಈ ವೀಕಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಇನ್ನೂ ಕೂಡ ಡೋಜಿ ಕ್ಯಾಂಡಲ್ ಇಲ್ಲಿ ಮೇಲ್ಗಡೆ ಹೋಗಿ ಮತ್ತೊಂದು ಮಾಡ್ತು ಅಂದ್ರೂ ನಮಗೆ ಏನು ಈ ವೀಕಲ್ಲಿ ಏನೋ ಒಂದು ಕ್ಲಿಯರ್ ಸೆಂಟಿಮೆಂಟ್ ಕೊಡೋ ಥರ ಕ್ಯಾಂಡಲ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ. ವಾಪಸ್ ಮೇಲ್ಗಡೆ ಹೋದ್ರೂ ಕೂಡ ಓಪನಿಂಗ್ ಇಲ್ಲಾಗಿತ್ತು, ಸೊ ಒಂದು ಹ್ಯಾಮರ್ ಥರ ಮಾಡೋ ಥರ ಅನ್ಸ್ಬೋದು. ಯಾಕಂದರೆ ನೋಡಿ, ಇವಾಗ ಓಪನಿಂಗ್ ಇಲ್ಲಾಗಿ ಈ ವಾರದ್ದು ಇಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಅಕಸ್ಮಾತ್ ಈ ಥರ ಏನಾದ್ರು ಒಂದು ಕ್ಲೋಸಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಇದು ಹ್ಯಾಮರ್ ಅಂತ ಕರಿಬೋದಾ? ಇಲ್ಲ, ಯಾಕಂದರೆ ಬಾಡಿ ಚಿಕ್ಕದಾಗ್ಬಿಡುತ್ತೆ. ಅಂದರೆ ಬಾಡಿ ಟು ಲೆಂತ್ 1:2 ಇರಬೇಕು. ಅಂದರೆ ಏನು, ಈ ವಾರ ಏನಾದರೂ ತಿರ್ಗಾ 22,400 ತನಕ ಟಚ್ ಮಾಡಿ ಆಮೇಲೆ ಮೇಲ್ಗಡೆ ಬಂದಿತ್ತು ಅಂದರೆ ಆಗ ಒಂದು ಹ್ಯಾಮರ್ ಬೋದಿತ್ತು. ನಾಳೆ ರಜಾ ಇದೆ, ನಾಡಿದ್ದು ಒಂದೇ ಇರೋದು. ಹಾಗಾಗಿ ಈ ವಾರ ಆ ಥರ ಆಗಕ್ಕೆ ಸಿಗಲ್ಲ. ಶುಕ್ರವಾರ ಒಂದಿನ ಇದೆ, ಬಟ್ ನಾನು ಹೇಳಿದ ಎಕ್ಸ್ಪೈರಿಗಂತೂ ಸಿಗೋದಿಲ್ಲ. ಸೊ ನೋಡೋಣ, ಶುಕ್ರವಾರ ನಾಳೆಗೆ ಏನಾದರೂ 22,400 ತನಕ ಬಂದು ಒಂದು ಕ್ಯಾಂಡ್ಲು ಇಮಿಡಿಯೇಟ್ ಅಂದರೆ ಗುರುವಾರ ಓಪನಿಂಗಲ್ಲೇ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮತ್ತೊಂದಾಗಿ ಈ ಥರ ಮಾಡಿ ಅಲ್ಲಿಂದ ರಿಕವರಿ ಬರ್ತಾ ಇದೆ ಅಂದರೆ ನೀವೇನಂತ ಯೋಚನೆ ಮಾಡಬೇಕು, ವೀಕ್ಲಿ ಕ್ಯಾಂಡಲಲ್ಲಿ ಇದು ಒಂದು ಹ್ಯಾಮರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಯಾಕೆಂದರೆ ಹ್ಯಾಮರ್ ನೋಡಿ ಇಲ್ಲಿಂದ ಈ ಥರ ಫಾರ್ಮ್ ಆಗಿಬಿಡುತ್ತೆ, ಅವಾಗ ಈ ಥರ ಕಾಣಿಸ್ಬಿಡುತ್ತೆ ಕ್ಯಾಂಡಲ್ ಶುಕ್ರವಾರ ಮುಗಿಯೋಷ್ಟೊತ್ತಿಗೆ. ಹಾಗಾಗಿ ಆ ಥರ ಆಪರ್ಚುನಿಟಿ ಕೂಡ ಇರ್ಬೋದು. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಕೂಡ ನನ್ನ ಪರ್ಸನಲ್ ಒಪಿನಿಯನ್ ಅಗೇನ್, ಸೊ ಶುಕ್ರವಾರ ನಾನು ಸ್ವಲ್ಪ ಪಾಸಿಟಿವ್ ಬಯಾಸ್ ಆಗೇ ಇರ್ತೀನಿ. ಅನ್ಲೆಸ್ ವಿಕ್ಸ್ ಏನಾದರೂ ಎಗ್ಗಮುಗ ಶೂಟಪ್ ಆಯಿತು ಓಪನಿಂಗಲ್ಲಿ ಆ ಥರ ಆಯಿತು ಅಂತಂದರೆ. ಇಲ್ಲ ಅಂದರೆ ಈ 22,400 ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಕೂಡ ಫರ್ದರ್ ಇಮಿಡಿಯೇಟಾಗಿ ಕೆಳಗಡೆ ತೊಗೊಳಕ್ಕೆ ಹೋಗಬಾರ್ದು. ಮೋರೋವರ್ ಗ್ಲೋಬಲ್ ನ್ಯೂಸ್ಗಳು ಸುಮಾರು ನಡೀತಾ ಇರುತ್ತೆ. ನಾಳೆ ಇಂಡಿಯನ್ ಮಾರ್ಕೆಟ್ ರಜೆ ಇರುತ್ತೆ, ಆದರೆ ಬೇರೆ ಮಾರ್ಕೆಟ್ ಎಲ್ಲ ಪಾಸಿಟಿವ್ ಆಗಿರುತ್ತೋ ಅಥವಾ ನೆಗೆಟಿವ್ ಆಗಿರುತ್ತೋ ಅದ್ರ ಮೇಲೂ ಕೂಡ ಭಾರತದ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಬೀಳ್ತಾ ಹೋಗ್ಬೋದು. ಅದೆಲ್ಲ ನೀವು ನೋಡ್ಕೋಬೇಕು. ಕೆಲವೊಂದು IPOಗಳು ಬರ್ತಾ ಇದೆ ಇವಾಗ ವಾಪಸ್ಸು. ತಿರ್ಗಾ ಟಾಟಾ ಮೋಟರ್ಸ್ ಅವ್ರದ್ದು ನ್ಯೂಸು, ಒಂದು ಹೊಸದು EV ಟೆಸ್ಲಾ ಮಾಡೆಲ್ 3ಗೆ ಕಾಂಪಿಟೇಷನ್ ಕೊಡ್ತಾರೆ. 25 ಲಕ್ಷಕ್ಕಿಂತನೂ ಜಾಸ್ತಿದು ಬೆಲೆದು ಒಂದು EV ಮಾಡೆಲ್ನ ತರ್ತಾ ಇದ್ದಾರೆ, ಲಾಂಚ್ ಮಾಡ್ತಾರೆ ಸದ್ಯದಲ್ಲೇ ಅಂತ ಸುದ್ದಿ ಬಂದಿದೆ. ಇದೆಲ್ಲದ್ರ ಮಧ್ಯದಲ್ಲಿ ನೋಡಿ RBI ಕಡೆಯಿಂದನೂ ಕೂಡ ಒಂದು ಒಳ್ಳೆ ರೀತಿಯಂಥ ಪ್ರಯತ್ನ ಆಗ್ತಾ ಇದೆ. ಒಂದು ಆಕ್ಷನ್ ಅಂತ ನಡೀತಾರೆ, ಫಾರಿನ್ ಎಕ್ಸ್ಚೇಂಜ್ ಆಕ್ಷನ್ ಅಂತ. ಅಂದರೆ ಅದನ್ನ
ಲಿಕ್ವಿಡಿಟಿ ಜಾಸ್ತಿ ಮಾಡೋಕ್ಕೆ ಮಾಡ್ತಾರೆ ಬ್ಯಾಂಕ್ಗಳಿಗೆ. ಸೊ ಒಂದು ಫಿಕ್ಸ್ಡ್ ಪ್ರೈಸಲ್ಲಿ ಡಾಲರ್ ಏನು ಒಂದು ಫಾರಿನ್ ರಿಸರ್ವ್ ಇರುತ್ತೋ ಅದನ್ನು ಮಾರ್ತಾರೆ. ಅದರಿಂದ ಬ್ಯಾಂಕ್ಗಳಿಗೆ ಒಂದಿಷ್ಟು ದುಡ್ಡು ಅಂತ ಸಿಗ್ತಾ ಹೋಗುತ್ತೆ. ಆ ರೀತಿ ನಿಲುವುಗಳನ್ನು ತೊಗೊತಾ ಇದ್ದಾರೆ. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಕಾಪಾಡ್ಕೊಂಡು ಬಂದಿದೆ, ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಬಟ್ ಈ ರೇಂಜು ತುಂಬ ಹುಷಾರಾಗಿರ್ಬೇಕು. 22,400 ಈ ರೇಂಜು, ಯಾಕೆಂದರೆ ಇದೊಂದು ಮಲ್ಟಿಪಲ್ ವಾರಗಳು ತಿಂಗಳುಗಳು ನಿಂತಿದ್ದಂಥ ರೇಂಜು. ನಿನ್ನೆ ಒಂದು ಸ್ವಲ್ಪ ತಾಂತ್ರಿಕ ಅಡಚಣೆ ಆಗಿತ್ತು, ಆದರೂ ಯಾರೂ ಕೂಡ ನೀವು ಬೇಜಾರು ಮಾಡ್ಕೊಂಡಿಲ್ಲ. ನಾನು ಕಮೆಂಟ್ ಹಾಕಿದ್ದೆ ನಿನ್ನೆ ವಿಡಿಯೋದಲ್ಲಿ, ಬಟ್ ಇವತ್ತು ಆ ಥರ ಆಗ್ದಂಗೆ ನೋಡ್ಕೊತೀರಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನಾವು ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿ ಪಿಕ್ಚರ್ ಪರ್ಫೆಕ್ಟ್ ಡೋಜಿ ಮಾಡಿದೆ. ಯಾವುದರಲ್ಲಿ 48,300. ಇವತ್ತೇನಾದರೂ ಆಗಿತ್ತಾ ಅಂದರೆ ಇದರಲ್ಲೂ ಕೂಡ ಇವತ್ತು ಇಡೀ ದಿನ ಫ್ಲ್ಯಾಟು. ಓಪನಿಂಗು ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು ಒಂದು ಹೊಸ ಲೋನಲ್ಲಿ ಓಪನ್ ಆಗಿದೆ ಅಲ್ವಾ. ನೋಡಿ ಓಪನಿಂಗ್ ಎಷ್ಟು ಸಖತ್ತಾಗಿ ಓಪನಿಂಗ್ ಆಗಿತ್ತು, ಆದರೆ ಕ್ಲೋಸಿಂಗ್ ಆಗಬೇಕಾದ್ರೆ ನಿನ್ನೆದೇನೋ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇತ್ತು, ಅದರ ತನಕ ಬಂದು ಓಪನ್ ಆಗಿದೆ. ಸೊ ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದ್ರೂ 48,300 ಬಿಟ್ಟು ಹೋಗೋ ತನಕ ಶಾರ್ಟ್ ಅಂತೂ ಮಾಡೋಕ್ಕೆ ಹೋಗಬಾರದು ಬ್ಯಾಂಕ್ ನಿಫ್ಟಿನಲ್ಲಿ. ಇಲ್ಲೆಲ್ಲರೂ ಬಂದು ವಾಪಸ್ ಸಪೋರ್ಟ್ ತೊಗೊಂಡು ಮತ್ತೊಂದು ಆಯಿತು ಅಂದರೆ ತಿರ್ಗಾ 49,000 ಅಟೆಂಪ್ಟ್ ಆಗುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂದರೂ ಕೂಡ 49,000 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು ಗುರುವಾರ ದಿವಸ. ಹಾಗಾಗಿ ಓಪನಿಂಗ್ ಎಲ್ಲ ಆಗುತ್ತೆ ಏನು ಕತೆ ಅನ್ನೋದು ನೋಡಿಕೊಂಡು ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಮಿಡ್ ಕ್ಯಾಪ್ ನಿಫ್ಟಿ ಇದೆಲ್ಲದೂ ಕೂಡ ಇನ್ನು ಮಂತ್ಲಿ ಎಕ್ಸ್ಪೈರಿ ಅಲ್ವಾ. ಮಂತ್ಲಿ ಎಕ್ಸ್ಪೈರಿ ಯಾವ ವಾರ? ಮುಂದಿನ ಮಂತ್ಲಿ ಎಕ್ಸ್ಪೈರಿ ಆಗೋಯ್ತಾ? ಓಕೆ, ಇಲ್ಲ ಮಂತ್ಲಿ ಎಕ್ಸ್ಪೈರಿ ಎಲ್ಲ ಗುರುವಾರ ಅಲ್ವಾ ಇವಾಗ, ಎಲ್ಲ ಇಂಡೆಕ್ಸಿಂದು ಗುರುವಾರ. ಓಕೆ, ಸೊ 27ನೇ ತಾರೀಕು ಮಂತ್ಲಿ ಎಕ್ಸ್ಪೈರಿ ಮಲ್ಟಿಪಲ್ ಇಂಡೆಕ್ಸಲ್ಲಿ, ಏಕೆಂದರೆ 27ನೇ ತಾರೀಕು ಆಮೇಲೆ ಮಾರ್ಚ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಿಫ್ಟಿ, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲದರದ್ದು ಎಕ್ಸ್ಪೈರಿ. ಸೊ ಬ್ಯಾಂಕ್ ನಿಫ್ಟಿದು ಕೂಡ ಎಕ್ಸ್ಪೈರಿ ಗುರುವಾರ. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗೋಣಂತೆ. ಸೆನ್ಸೆಕ್ಸು ನೆನ್ನೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ಸೆನ್ಸೆಕ್ಸಿಂದು ನನಗೆ ಮರ್ತೇ ಹೋಗುತ್ತೆ ನೋಡಿ. ಶುಕ್ರವಾರದಿಂದ ಮಂಗಳವಾರ ಶಿಫ್ಟ್ ಮಾಡಿದಾಗಿಂದ ಮರ್ತೇ ಬಿಡ್ತೀನಿ ಸೆನ್ಸೆಕ್ಸ್ನ. ನೆನ್ನೆನೂ ಕವರ್ ಮಾಡಲಿಲ್ಲ, ಇವತ್ತು ನಾನೇನು ನೋಡೋಕ್ಕೆ ಹೋಗಿರಲಿಲ್ಲ, ಆಮೇಲೆ ನೆನಪಾಯಿತು. ಬಟ್ ಇವತ್ತು ಸೆನ್ಸೆಕ್ಸಲ್ಲಿ ಯಾರಾದರೂ ಓಕೆ ಇಲ್ಲಿ ಓಪನಿಂಗ್ ಆದರೂ ಇಷ್ಟು ದೊಡ್ಡದಾಗಿ ಒಂದು ಪುಷ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ರೌಂಡ್ ಲೆವೆಲ್ಗಳನ್ನು, ಅಂದರೆ ಯಾವುದು 74,300 ಇದ್ರದ್ದು ಒಂದು 74,000 ಅಥವಾ 74,300, 200 ಈ ಲೆವೆಲ್ ಏನಾದರೂ ಪಿ ಸೆಲ್ ಮಾಡಿದ್ರಿ ಅಂದ್ರೂ ಲಾಸ್ಟ್ ಮೂಮೆಂಟಲ್ಲಿ ಶಾಕ್ ಕೊಟ್ಟಿದ್ರು ಕೂಡ ಸೇಫೆ, ಯಾಕಂದರೆ ಆ ಲೋನ ಬಿಟ್ಟು ಬಂದು ಹೋಗಿಲ್ಲ. ಸೊ ಇದು ಇಂಪಾರ್ಟೆಂಟ್. ಎಕ್ಸ್ಪೈರಿ ದಿನ ನಿಫ್ಟಿನಲ್ಲಿ ಆಲ್ಮೋಸ್ಟ್ ಲೋ ತನಕ ಬಂದಿದ್ದಾದರೂ ಕೂಡ ಸೆನ್ಸೆಕ್ಸಲ್ಲಿ ಆ ಥರದ್ದು ಆಗಿಲ್ಲ. ಸೊ ಯಾರಾದರೂ ಇಲ್ಲಿ ಆರಾಮಾಗಿ ಯಾಕಂದರೆ ಇಮಿಡಿಯೇಟಾಗಿ ಪಾಸಿಟಿವ್ ತೊಗೊಳಕ್ಕೆ ಅಂತ ಇಲ್ಲಿ ಯಾರು ತೊಗೊಂಡಿದ್ರೆ ಇಮಿಡಿಯೇಟಾಗಿ ಇಲ್ಲಿ ಕೈ ಸುಟ್ಕೊಂಡಿರ್ತೀರ, ಸಿ ಬೈ ಮಾಡಿದರೆ. ಬಟ್ ಯಾರಾದರೂ ಪಿ ಸೆಲ್ ಮಾಡಿದರೆ ಓಕೆ ಇಲ್ಲಿ ಒಳಗಡೆ ಮೇಲ್ಗಡೆ ಪುಷ್ ಬರ್ತಾ ಇದೆ ಅಂತ ಹೇಳಿ ಪಿ ಸೆಲ್ ಮಾಡಿತ್ತು ಅಂತಾದರೂ ಕೂಡ ಇವತ್ತು ಸೇಫಾಗಿ ಎಕ್ಸಿಟ್ ಆಗಿರ್ತೀರಾ ಅಂತ ಅನ್ಕೊತೀನಿ. ನೋಡೋಣ ಅಂತೆ. ಇದು ಕೂಡ ಆಲ್ಮೋಸ್ಟ್ ನಿಫ್ಟಿ ಥರನೇ ಇರುತ್ತೆ, ಅನಾಲಿಸಿಸ್ ಇನ್ನೇನು ಚೇಂಜ್ ಇರಲ್ಲ. ಇದರಲ್ಲೂ ನೋಡಿ ಒಂದು ಇಲ್ಲಿ ತನಕ ಬಂದು ಕ್ಲೋಸಿಂಗ್ ಆಗಿತ್ತು ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಕ್ಲೋಸಿಂಗ್ ಅಂತ ಮಾತಾಡ್ಬೋದಾಗಿತ್ತು. ಬಟ್ ಆ ರೀತಿ ಸೆಂಟಿಮೆಂಟ್ನ ಕೊಟ್ಟಿಲ್ಲ. ಇದಲ್ದಲೇ ಅಂತ ನಾವು ನೋಡ್ತಾ ಬರೋದಾದರೆ ಇಂಡಿಯಾ ವಿಕ್ಸು ಖಂಡಿತವಾಗ್ಲೂ ಇವತ್ತು ಡ್ರಾಪ್ ಆಗಿದೆ. ಇಂಡಿಯಾ ವಿಕ್ಸು ಡ್ರಾಪ್ ಆಗಿರೋದ್ರಿಂದ ಮಾರ್ಕೆಟಿಗೆ ಸ್ವಲ್ಪ ಪಾಸಿಟಿವಿಟಿನ ಕೊಡ್ತಾ ಹೋಗ್ಬೋದು ಅದು ಮುಂದಿನ ದಿನಗಳಲ್ಲಿ. ಅದೇ ರೀತಿಯಾಗಿ ಗೋಲ್ಡ್ ಅಂತ ನಾವು ನೋಡ್ತಾ ಬರೋದಾದರೆ ಗೋಲ್ಡು ಮತ್ತೆ ನೋಡಿ ಒಂದು ಆಲ್ ಟೈಮ್ ಹೈ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದ್ದನ್ನು ಅದನ್ನ ಬ್ರೇಕ್ಔಟ್ ಆಗ್ತಾ ಇದೆ ನೋಡಿ. ಮೇಲ್ಗಡೆ ಬಂದು ಒಂದು ಪಾಸ್ ಆಗಿ ಈಗ ಬ್ರೇಕ್ಔಟ್ ಆದರೆ ಇದು ಮತ್ತೆ ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ಹಾಗಾಗಿ ಮಾರ್ಕೆಟ್ ಏನೋ ಒಂದು ಶಾರ್ಟ್ ಕವರಿಂಗ್ ಕೊಡ್ಬೋದು ಮತ್ತೊಂದು ಅಂತ ಅನಿಸ್ತಿದ್ರು ಕೂಡ ಗೋಲ್ಡ್ ಈಗಲೂ ಕೂಡ ಸೇಫ್ ಹ್ಯಾವನ್ ಅಂತಾನೆ ಅನ್ಸ್ಕೊತಾ ಇದೆ. ಹಾಗಾಗಿ ಗೋಲ್ಡಲ್ಲಿ ಯಾರಾದರೂ ಆಲ್ರೆಡಿ ಇನ್ವೆಸ್ಟ್ ಆಗಿದ್ದೀರಾ ಅಂತಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಅದೇ ರೀತಿಯಾಗಿ ಕ್ರೂಡು ನೋಡಿ, ಕ್ರೂಡಲ್ಲಿ ಇವತ್ತು ಒಂದು ಒಳ್ಳೆ ರಿಕವರಿ ಬಂದಿತ್ತು ಇಂಟ್ರಾಡೇನಲ್ಲಿ, ಆಮೇಲೆ ವಾಪಸ್ ತಿರ್ಗಾ ಬಿದ್ದೋಗಿ 6,200 ತನಕ ಟೆಸ್ಟ್ ಮಾಡಿತ್ತು, ಬಿದ್ದೋಗಿದೆ. ಬಟ್ ಇಲ್ಲಿ 6,100, 6,000 ಲೆವೆಲ್ನ ಬಿಟ್ಕೊಡೋಂಥದ್ದು ಕಷ್ಟ ಇದೆ. ಹಿಂದೆಯಿಂದನೂ ಮಾತಾಡ್ಕೊಂಡು ಬಂದಿದ್ವಿ. ನಾಳೆ ರಜೆ ಇರುತ್ತೆ, ಬಟ್ ನಾಳೆ ಸಂಜೆ ಸೆಷನ್ ಓಪನ್ ಇರುತ್ತೆ ಕ್ರೂಡಲ್ಲಿ. ಸೊ ಈ ರೇಂಜ್ ಇಂಪಾರ್ಟೆಂಟು. ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ ಏನೋ ಅಂತ ನೋಡ್ತೋಣ. ಇಲ್ಲಿಂದ ಏನಾದ್ರು ಮೇಲ್ಗಡೆ ಹೋಯ್ತು ಅಂದರೆ ಮಾರ್ಕೆಟಿಗೆ ಅದು ನೆಗೆಟಿವ್ ಸೆಂಟಿಮೆಂಟ್ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ನಾವು ಅನ್ಕೊಂಡಂಗೆ ನೆನ್ನೆ ನೋಡಿ ಗ್ಯಾಪ್ ಫಿಲ್ಲಿಂಗ್ ಆಗ್ಬೋದು ಅಂತ ನೆನ್ನೆ ಮಾತಾಡ್ಬಿಟ್ಟು ಹೋಗಿದ್ದೆ. ನೆನ್ನೆ ನಾನು ಎಕ್ಸಿಟ್ ಮಾಡಿದ್ದೆ, ಕರೆಕ್ಟಾಗಿ ಆ ಗ್ಯಾಪ್ನ ಫಿಲ್ ಮಾಡಿ ಅಲ್ಲಿ ಒಂದು ನಿಂತ್ಕೊಂಡಿದೆ ಇವಾಗ ನ್ಯಾಚುರಲ್ ಗ್ಯಾಸು. USD ತಿರ್ಗಾ 86 ಲೆವೆಲ್ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆನೆ ಹೋಗ್ತಾ ಇದೆ, ಜೋರಾಗಿ ಮೇಲ್ಗಡೆ ಹೋಗ್ತಾ ಇದೆ. 87 ರೂಪಾಯಿಗೆ ಹೊರಟೋಗ್ಬಿಟ್ಟಿದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಾಧ್ಯವಾದರೆ ಒಂದೊಂದು ಡೆಡಿಕೇಟೆಡ್ ವಿಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತಂದರೆ ಆಸ್ ಯೂಶುವಲ್ ಗುರುವಾರ ದಿನ ಭೇಟಿ ಆಗೋಣಂತೆ. ಎಕ್ಸ್ಪೈರಿ ದಿನಕ್ಕೆ ನಿಫ್ಟಿ ಎಕ್ಸ್ಪೈರಿ ಒಂದ್ಸಲ ಬೇಕಾದ್ರೆ ನೋಡ್ಕೊಂಡು ಬಂದ್ಬೋಣ ಅಲ್ವಾ. ಅಂದರೆ ವೀಕೆಂಡು ನೋಡಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಯಾಕೆ ಆಗುತ್ತೆ ಅಂತಂದರೆ ಯಾವ್ದಾದ್ರು ಒಂದು ಬೆಲೆ ಯಾರಿಗಾದರೂ ಡಿಸ್ಕೌಂಟ್ ಅಂತ ಅನಿಸ್ತಿದೆ ಅಂತಂದರೆ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಬೈ ಮಾಡ್ತಾರೆ ಪ್ರೀ ಮಾರ್ಕೆಟ್ ಸೆಷನಲ್ಲಿ. ಪ್ರೀ ಮಾರ್ಕೆಟ್ ಸೆಷನ್ ಏನು, ಪೋಸ್ಟ್ ಮಾರ್ಕೆಟ್ ಸೆಷನ್ ಏನು, ಮಾರ್ಕೆಟ್ನ ಸೆಷನ್ಸ್ ಯಾವ ರೀತಿ ಇರುತ್ತೆ, ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಶಾರ್ಟ್ ಸೀರೀಸಲ್ಲಿದೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಆ ಥರ ಏನಾದ್ರು ಅನ್ನಿಸ್ತು, ಏನಾದರೂ ವೀಕೆಂಡ್ ನಾಳೆ ಏನಾದ್ರು ನ್ಯೂಸ್ ಬಂದು ಆ ಥರ ಆಯಿತು ಅಂದರೆ ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಅದು ನೋಡ್ಕೊಂಡು ನೀವು ಮಾಡ್ಬೋದು. ಬಟ್ ಸದ್ಯಕ್ಕೆ ನೋಡೋದಾದರೆ 22,700 ರೆಸಿಸ್ಟೆನ್ಸ್ ಇದೆ, ಆದರೆ 22,600, 500 ಸಪೋರ್ಟೇ ಇದೆ. ಅಂದರೆ ಅದನ್ನ ಬಿಟ್ಕೊಡಲ್ಲ ಅಂತ ಹೇಳೋರೇ ಇದ್ದಾರೆ. ಇದೇ ಈಕ್ವೇಷನ್ ಉಳ್ಕೊಂತ ಹೋದರೆ ಖಂಡಿತ 22,500 ಅಥವಾ ಅದರ ಕೆಳಗಡೆ ಲೆವೆಲ್ಗಳನ್ನು ಆಪ್ಷನ್ ಸೆಲ್ಲರ್ಸು ಸೆಲ್ ಮಾಡೋದಕ್ಕೆ ಈ ಪ್ಲಾನ್ ಮಾಡ್ತಾ ಹೋಗ್ಬೋದು ವಿತ್ ಹೆಡ್ಜ್ ಆಫ್ ಕೋರ್ಸ್. 22,700 ಸದ್ಯಕ್ಕೆ ರೆಸಿಸ್ಟೆನ್ಸ್, ಬಟ್ ಸೇಫ್ ಅಂದರೆ 22,800. ಸೊ 22,500 ಇಂದ 22,800 ಐಡಿಯಲ್ ರೇಂಜ್ ಅಂತ ಅನ್ಕೊಂತೀನಿ ಎಕ್ಸ್ಪೈರಿಗೆ. ನೋಡ್ತಾ ಹೋಗೋಣಂತೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಮತ್ತೊಂದು ವಿಡಿಯೋನೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.